ತುಂಬ ಕೇಸಸ್ಗಳು ಮಾಡಿದ್ದೀನಿ. ಮರ್ಡರ್ಸ್ ವಿಷಯ ಬಂದಾಗ ಐ ಥಿಂಕ್ ನಾವು ಸೈನಡ್ ಮಲ್ಲಿಕಾ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಆ, ಹೆಂಗೆ ಸರ್ ಅದು ಟ್ರ್ಯಾಕ್ ಮಾಡಿದ್ದು ಹೆಂಗೆ, ಭೇದಿಸಿದ್ದು ಹೇಗೆ? ಅಂದರೆ ಐ ಥಿಂಕ್ ಇಂಡಿಯಾದಲ್ಲೇ ಮೊದಲ ಸರಣಿ ಹಂತಕಿ ಅನ್ನೋದು ಈಕೆನೆ ಮೊದಲು ಅನ್ಸುತ್ತಲ್ಲ. ಹೌದು, ಯಾರು ಬೇರೆ ಹಿಂದೆ ಯಾರಾದ್ರು ಸರಣಿ ಹಂತ ಫಿಮೇಲ್ ಹೌದೌದು, ಫೀಮೇಲ್ ಲೇಡಿ ಕಿಲ್ಲರ್ಸ್ ಅಂತ ಅನ್ನುವಂಥದ್ದು, ಸೈಕೋ ಕಿಲ್ಲರ್ಗಳು ಎಸ್ಪೆಷಲಿ ಆದವ್ರಂಥವ್ರ ಕೇಸ್ಗಳಲ್ಲಿ ಅವ್ರು ಟೆಲಿಗ್ರಾಫ್ ಏನು ಮಾಡಿದ್ರಲ್ಲಪ್ಪ, ಅವರು ಪ್ರಚಾರ ಮಾಡಿದಾಗ ಅವ್ರ ಪೇಪರು ಟೆಲಿಗ್ರಾಫ್ ಪೇಪರ್ನವರು ಅವರು ಅದನ್ನೇ ಬರೆದಿದ್ರು. ನಾವು ಇತಿಹಾಸದಲ್ಲಿ ನಾವು ಏನು ಇದರಲ್ಲಿ ಜರ್ನಲಿಸಮಲ್ಲಿ ನೋಡಿಲ್ಲ, ಇದೇ ಇವಳೆ ಫಸ್ಟ್ ಅಂತ ಅನ್ನುವಂಥದ್ದು ಅವರು ಆ ಕಡೆ ವೆಸ್ಟ್ ಬೆಂಗಾಲ್ ಕಡೆ ಟೆಲಿಗ್ರಾಫ್ ಪ್ರಿಂಟ್ ಆಗಿರೋದ್ರಲ್ಲಿ ಭಾಳ ಚೆನ್ನಾಗಿ ಬರೆದಿದ್ರು. ನನಗೆ ಏನಾದರೂ ಆದರೆ ಎಲ್ಲಾದರೂ ಆದರೆ ಬೆಂಗಳೂರು ನಗರ ಒಂಥರ ನಮ್ಮ ಮನೆ ಇದ್ದಂಗೆ. ಕಮಿಷನರ್ ಈಸ್ ಅವರ್ ಬಾಸ್. ಅವರು ಇಡೀ ಬೆಂಗಳೂರು ಸಿಟಿದ ಜವಾಬ್ದಾರಿ ಅವ್ರು ಹೊತ್ಕೊಂಡಿರ್ತಾರೆ. ಅವ್ರ ಕೆಳಗಡೆ ನಾವು ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪುಟಾಣಿ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಒಳಗಡೆ ಕೆಲಸ ಮಾಡ್ಕೊಬಿಟ್ಟು ಇಲ್ಲೆಲ್ಲ ಹಂಗೆ ಆ ಥರ ಮನಸ್ಥಿತಿಯಿಂದ ನಾವು ಖಂಡಿತ ಕೆಲಸ ಮಾಡಬಾರ್ದು. ನಾವು ಒಂಥರ ಇದೆಲ್ಲ ಫುಲ್ ಕಂಪ್ಲೀಟ್ ಟೋಟಲಿ ಬೆಂಗಳೂರು ಸಿಟಿ ಈಸ್ ಎ ಫುಟ್ಬಾಲ್ ಗ್ರೌಂಡು, ಅದರಲ್ಲೆಲ್ಲ ಆಟ ಆಡ್ತಾ ಇರ್ತೀವಿ ಅಂತ ಮಾಡಬೇಕು. ನಾವೆಲ್ಲ ಪ್ಲೇ ಮಾಡ್ತಾ ಇರ್ತೀವಿ, ನಾವೆಲ್ಲ ಬಾಲ್ನ ಒದಿತಾ ಇರ್ತೀವಿ ಅನ್ನುವಂಥ ಮನಸ್ಥಿತಿನಲ್ಲಿ ಇಲ್ಲಿ ಬೆಂಗಳೂರು ಸಿಟಿಗೆ ಬಂದವ್ರು ಕೆಲಸ ಮಾಡಬೇಕು. ನಮ್ಮದೇ ಆದಂಥ ಒಂದು ಜೂರಿಸ್ಡಿಕ್ಷನ್ ಅಂತ ಹಾಕ್ಕೊಂಡು ನಾವೇ ಒಂದು ಗೋಡೆ ಕಟ್ಕೊಬಿಟ್ರೆ ಇಲ್ಲಿ ಬೆಂಗಳೂರು ಸಿಟಿನಾಗೆ ಕೆಲಸ ಮಾಡೋಕ್ಕೆ ಒಂದು ನಾಲ್ಕು ವೇಸ್ಟ್ ಬಾಡಿ, ಪ್ರಯೋಜನ ಇಲ್ಲ ಆ ಥರದವ್ರ ಬೆಂಗಳೂರು ಸಿಟಿಗೆ. ಬೆಂಗಳೂರು ಸಿಟಿ ಅಂತ ಅನ್ನುವಂಥದ್ದನ್ನ ಕಮಿಷನರ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೋ, ಅಪರಾಧ ಪತ್ತೆ ಮಾಡೋದ್ರಲ್ಲಿ ನಾನೂ ಇದರಲ್ಲಿ ಎಲ್ಲಾದರೂ ಬಿಡಬಾರ್ದು, ಇದನ್ನ ಬೆಂಗಳೂರು ಸಿಟಿನಲ್ಲಿ ನಾನು ಹಿಡ್ದಾಕ್ಬೇಕು ಅದನ್ನು ಅನ್ನುವಂಥ ಒಂದು ಮನೋಭಾವನೆ ಅಧಿಕಾರಿಗಳಲ್ಲಿ ಬರಬೇಕು. ಆವಾಗ ಬೆಂಗಳೂರು ಭಾಳ ಸುಭದ್ರವಾಗಿರ್ತದೆ. ಆಮೇಲೆ ಬೆಂಗಳೂರಿಗೆ ಜನ ನಂಬಿಕೆಗೆ ಹರ್ಹರಾಗ್ತೀವಿ. ಇಲ್ಲ ಅಂತಂದರೆ ಅಯ್ಯೋ ತಾಳಪ್ಪ ನಮ್ಮದು ಏನೋ ಅಯ್ಯೋ ಬೇಡ ರಿಜಿಸ್ಟರ್ ಮಾಡೋದು ಬೇಡಪ್ಪ, ಸುಮ್ಮನೆ ಜಾಸ್ತಿ ಆಗೋದು, ಏನೋ ಮಾಡಿ ಕಳಿಸ್ರೆಯ ಕಾಂಪ್ರಮೈಸ್ ಮಾಡಿ ಹಿಡಿದು ಕೊಟ್ಬಿಡ್ತೀವಪ್ಪ, ಚೈನ್ ಸ್ನಾಚ್ ಆದರೆ ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡೋಗಿ ರಳಿಕಟ್ಟೆ ಹತ್ರ ನಿಲ್ಲಿಸಿ ನಿಮ್ಗೊಂದು ವಾರದಲ್ಲಿ ಕೊಡಿಸ್ಬಿಡ್ತೀವಿ ಚಿನ್ನ, ಕೋರ್ಟಿಗೆ ಹೋಗ್ಬೇಕಾದ್ದೇ ಇಲ್ಲ. ಇದು ನೀವು ಕಂಪ್ಲೇಂಟ್ ಆಗಿಬಿಟ್ರೆ ಕಷ್ಟ. FIR ಆದರೆ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ಗೆ ದುಡ್ಡು ಕೊಡಬೇಕು, ಸೂರಿಟಿ ಕೊಡಬೇಕು, ಎಲ್ಲ ಕಷ್ಟ ಆಗ್ಬಿಡ್ತದೆ. ಟಕ್ಕಂತ ಮಾಡಿ ಅವ್ರಿಗೆ ಹಿಂಗೆ ಮಾಡಿ ಮಾಯಾ ಮಂತ್ರ ಮಂತ್ರ ಕಾಳಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. FIR ಮಾಡಲ್ರು. ಯಾಕೆ ಮಾಡಲ್ಲ ಅಂದರೆ ಅಕೌಂಟಬಿಲಿಟಿ ಬರುತ್ತಲ್ಲ, ಕೇಸ್ಗಳ ಲೆಕ್ಕ. ಏನು ರೀ ಇಷ್ಟೊಂದು ಕೇಸ್ ಆಗ್ತವೆ, ಮೊನ್ನೆ ಬೇರೆ ಆಯಿತು ಇವತ್ತು ಬೇರೆ ಆಯಿತು, ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ವೋ ಅಂತಾರಲ್ಲ, ಅನ್ಲೇಬೇಕದು. ಈಗ ಅನ್ಲಿಲ್ಲ ಅಂದರೆ ಕೆಲಸನೇ ನಡೆಯಲ್ಲ ಅಲ್ಲಿ ಇಲಾಖೆಯಲ್ಲಿ, ಪತ್ತೆ ಕಾರ್ಯನೂ ಆಗಲ್ಲ, ತಡೆಗಟ್ಟುವಿಕೆನೂ ಆಗೋದಿಲ್ಲ. ಅದನ್ನು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಇಂಥದ್ದೊಂದು ಯಾರು ಈ ಒಂದು ಗ್ಯಾಂಗ್ ಇರ್ತದೆ ಪೊಲೀಸ್ ಸ್ಟೇಷನ್ ಮುಂದೆ, ಈ ಥರದವ್ರು ಪೊಲೀಸ್ ಆಫೀಸರ್ ಇಂಥದ್ದು ಬಂದ ತಕ್ಷಣ ಅವ್ರು ಹಿಡ್ಕೊಬಿಟ್ಟು ಅವ್ರನ್ನ ಪಾಲಿಷ್ ಮಾಡಿಬಿಟ್ಟು ಮೆತ್ತಗೆ ನೈಸ್ ಮಾಡಿಬಿಟ್ಟು ಅದನ್ನ ಇವನು ಇನ್ಸ್ಪೆಕ್ಟರ್ ಮಾನಿಟ್ರ್ ಮಾಡ್ತಾ ಇರ್ತಾನೆ. ಮಾಡಿದ್ರಾ ಇಲ್ವಾ ಕೇಳ್ಕೊಂಡು ಹೋದ್ರಾ, ಇನ್ನೆಲ್ಲರೂ ಸುಮ್ಮನೆ ಏರ್ ಆಫೀಸರ್ ಹತ್ರ ಹೋಗಿ ಇವರು ರಾಮಾಯಣ ಮಾಡಿಬಿಟ್ಟಾರ್ರಿ. ಆಮೇಲೆ DCP ಹತ್ರನೋ ಜಾಯಿಂಟ್ CP ಹತ್ರನೋ ಕಮಿಷನರ್ ಹತ್ರ ಹೋದರೆ ಅವರು ಸರಿಯಾಗಿ ದಾರಿ ಮಾಡಿಬಿಡ್ತಾರೆ. ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಒಂದು ಇನ್ಸ್ಪೆಕ್ಟರ್ ದಾರಿ ಮಾಡಿಬಿಡ್ತಾರೆ. ಭಯ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಇವ್ರ ಮೆಂಟಾಲಿಟಿ ಸೈಕಾಲಜಿ ಸ್ಟಡಿ ಮಾಡಿ ಬರ್ಕ್ ಮಾಡ್ಬಿಡೋದು ಕೇಸ್ನ. ಆಮೇಲೆ ಏನೋ ಯಾರನ್ನಾರು ಹಿಡಿದಾಗ ಅವ್ರು ಕೊಡೋಕೆ ಆಗಲ್ಲ, ಕೇಸೇ ರಿಜಿಸ್ಟರ್ ಆಗಿರೋಲ್ಲ, ಹೆಂಗೆ ಕೊಡ್ತೀರ ಅವ್ರಿಗೆ ನೀವು? ಅವ್ರಿಗೆ ಮತ್ತೆ ಇನ್ನೊಂದು ಸುಳ್ಳುಗಳು ಹೇಳ್ಕೊಂಡು ಅವ್ರ ಕಾರಣಗಳು ಕೊಟ್ಕೊಂಡು ಏನೋ ಮಾಡಿಕೊಂಡು ಅವ್ರನ್ನ ಪಾಪ ಅವರು ಕಳ್ಕೊಂಡವ್ರು ಹಾಗೆ ಹೊಟ್ಟೋಗ್ಬಿಡ್ತಾರೆ. ಆ ಕಾರಣಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಅದು ಇರ್ರೆಸ್ಪಾನ್ಸಿಬಲ್ ಅಧಿಕಾರಿಗಳು, ಇರ್ರೆಸ್ಪಾನ್ಸಿಬಲ್ ಪೊಲೀಸಿಂಗ್ ಮಾಡ್ತಕ್ಕಂಥ ಕೆಲಸ. ದಮ್ಮಿದ್ರೆ ಟಕತ್ತಿದ್ರೆ ಏನು ಅಪರಾಧಗಳಾಗ್ತವೋ FIR ಮಾಡಬೇಕು. ಸರ್ ಹಿಂಗೆ ಆಗ್ತಾ ಇದ್ದೇವೆ ಪತ್ತೆ ಮಾಡ್ತೀವಿ, ಆಯಿತು ಪತ್ತೆ ಮಾಡುವಂಥ ಕೆಲಸಕ್ಕೆ ಹೋಗಬೇಕು. ಅದು ಏನಾದರೂ ಆಗಲಿ, ಅದು ಯಾಕೆ ಪತ್ತೆ ಆಗಲ್ಲ ನೋಡೋಣ, ಅದು ಯಾರು ಮಾಡ್ತಾ ಇಲ್ಲ ಅಂತ ಅನ್ನುವಂಥ, ಯಾಕೆ ಆಗಲ್ಲ, ಅದು ಕಳ್ಳರು ಬಂದು ಕಳ್ತನ ಮಾಡ್ಕೊಂಡಾದ್ಮೇಲೆ ನನ್ನ ಕೆಲಸ ಏನು ಪತ್ತೆ ಮಾಡುವಂಥ ಕೆಲಸ, ಯಾಕೆ ಆಗಲ್ಲ ಅನ್ನುವಂಥ ಚಾಲೆಂಜಸ್ಗಳು ತೊಗೋಬೇಕಾ ಹೊರತು ಅಲ್ಲೇ ಕಾಂಪೌಂಡ್ ಪಕ್ಕದಲ್ಲಿ ಬಂದಂಥವ್ರಿಗೆ ಅಲ್ಲೇ ಕಾಫಿ ಟೀ ಕೊಡಿಸ್ಬಿಟ್ಟು ಅಲ್ಲೇ ಮಂತ್ರ ಕಳಿ ಮಾಡಿಬಿಟ್ಟು ಮನೆ ಕಳಿಸ್ಬಿಟ್ರೆ ಅದು ನಿಜವಾಗ್ಲೂ ಘೋರ ಅಪರಾಧ. ಅದು ಎಂದೂ ಅದನ್ನು ಯಾವ ಪೊಲೀಸ್ನ ಮಾಡಬಾರ್ದದು, ಅನ್ಯಾಯನೂ ಸಹ ಸೊಸೈಟಿಗೆ. ಆಮೇಲೆ ನಾವು ಮೊದಲನೇ ತಪ್ಪದು ಪೊಲೀಸ್ನವ್ರು ಮಾಡ್ತಕ್ಕಂಥದ್ದು. ಏನಾದರೂ ತಪ್ಪು ಮಾಡ್ತಾವನೆ ಪೊಲೀಸ್ ಅಧಿಕಾರಿ ಅಂದರೆ ಅದೇ ಮೊದಲನೇ ತಪ್ಪು.